ಅವ್ರಿಗೆ ಎಷ್ಟು ತಿಕ್ಲೇಸ್ತಾರೆ ಗೊತ್ತಾ? ಹೇಳ್ತಿದ್ಯಾ? ಸ್ಟೂಡೆಂಟ್ಸ್ ನ ಇಂಡಿ ಚಿತ್ರಾನ್ನ ಮಾಡಿ ಆಮೇಲೆ ಕೊಡ್ತಾರೆ. ಇದ್ರಲ್ಲೂ ತೆಗ್ದು ಕೊಡ್ತೀನಿ. ಓದಿದ ಕಾಲೇಜ್ ಪಕ್ಕದಲ್ಲಿ ಎಕೋರೆ ಬಿಲ್ಡಿಂಗ್ ನ ಈ ಬಿಲ್ಡಿಂಗ್ ಇಲ್ಲ ಅಂದ್ರೆ ಅದೊಂದ್ 3 ಬಿಲ್ಡಿಂಗ್ ಹತ್ಬಿಟ್ಟು ಹೋಗಲ್ ಸಾಯ್ಬೇಕು. ನನ್ಗೆ ಇವಾಗ ಆ ರಿಗ್ರೆಟ್ ಒಂದ್ ಏನಿದೆ ಅಂದ್ರೆ ಗೈಸ್ ಎಷ್ಟು ಎಕರೆ ಗೊತ್ತಾ ಗೈಸ್? ಇಲ್ಲಿ ರೇವಾ ರಿಸರ್ಚ್ ಸೆಂಟರ್ ಅಂತೆ ಎಲ್ಲ ಬಿಲ್ಡಿಂಗ್ ದಬಾಕ್ಬಿಟ್ಟವ್ರೆ. ಇನ್ನೇನು ಕಾಸು ನಮ್ದೇ ಅಲ್ವಾ? ಅಲ್ಲ ಕಾಲೇಜ್ ಬಿಟ್ಟ ಮೇಲೆ ಹಿಂಗೆ ಹಿಂಸೆ ಕೊಟ್ಟು ಸಾಯಿಸ್ತಾರಲ್ಲ ಅದು ಬೇಜಾರು ಗೈಸ್. ಅವಳಿಗೆಲ್ಲ ಬೈಬೇಕು. ಅವಳು ಯಾವತ್ತು ನಮಗೆ ಬೈದೇ ಇಲ್ಲ ಗೈಸ್. ಸೊ ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಬ್ಯಾಕ್ ಗ್ರೌಂಡ್ ಪ್ಲೀಸ್ ಡೋಂಟ್ ಮೈಂಡ್ ಗೈಸ್. ನಾನು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಷ್ಟು ಕಚ್ಚಡವಾಗಿ ಇರಲೇಬೇಕು. ಇವತ್ತು ನಾನು ನನ್ನ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಶೆಟ್ಟಿ ಮನೆಗೂ ಹೋಗ್ತಾ ಇದ್ದೀನಿ. ಅಂಡ್ ಶೆಟ್ಟಿಗೆ ಇವತ್ತು ಫುಲ್ ಇರಿಟೇಟ್ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ಅವಳು ನನ್ನ ಮಗು ತರನೇ ನೋಡ್ಕೊಂಡಿರೋದು ಇಲ್ಲಿವರೆಗೂ. ಅವಳು ಯಾವತ್ತು ನನ್ನ ಮೇಲೆ ರೇಗಾಡಿ ಕಿರ್ಚಾಡಿ ಏನು ಮಾಡಿಲ್ಲ. ಇವತ್ತು ನಾನು ಅವಳು ನನ್ನ ಮೇಲೆ ರೇಗಾಡೋ ತರ ಮಾಡ್ತಿದ್ದೀನಿ. ಲೆಟ್ಸ್ ಗೋ ಗೈಸ್. ನಾನು ಇವಾಗ ಶೆಟ್ಟಿ ಮನೆಗೆ ಬಂದಿದ್ದೀನಿ. ನಾನು ಬಂದಿದ್ದೀನಿ ಅಂತ ಅವಳು ಗೊತ್ತೇ ಇಲ್ಲ. ಅಕ್ಕ ಇನ್ನೂ ನಿದ್ದೆ ಮಾಡ್ತಿರ್ತಾಳೆ. ಇವಾಗ ಸರ್ಪ್ರೈಸ್ ಮಾಡೋಣ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಬಂದಳು ಕಾಂಚನ. ಏನೇ ಅಪರೂಪದ ಮುಳ್ಳಂದಿ ಬರ್ಬಿಟ್ಟಿದ್ಯಾ? ಸುಮ್ಮನೆ ಹಂಗೆ ಗೈಸ್. ಏನೋ ನಾವು ಚೋಟಿ ಗೈಸ್. ಇವ್ರಪ್ಪ ನನ್ನನ್ನ ಚೋಟಿ ಗೀಟಿ ಅಂತಾರೆ ಗೈಸ್. ನನ್ನ ಹೆಸರು ಸಂಧ್ಯಾ ಅಂತ ಗೈಸ್. ಇವರು ಶೆಟ್ಟಿ ಅವರಪ್ಪ. ಹಾಯ್ ಮಾಡಿ. ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಿಮ್ಮ ಅಣ್ಣ ಯಾಕಿರೋದು ಇಲ್ಲಿ ಗೈಸ್? ಇವ್ರು ಯಾಕಿರೋ? ನೀವ್ ಯಾರು ಇರೋದಕ್ಕೆ ಇಲ್ಲಿ? ಗಬ್ಬೋ ಇವ್ರ ಮನೇಲಿ ಇವ್ರ ಅಣ್ಣನೇ ಗೈಸ್ ಡಿಸ್ಟರ್ಬಿಂಗ್ ಕ್ಯಾರೆಕ್ಟರ್ ಅಂದ್ರೆ. ನಾನು ಕಾಲೇಜ್ ಹೋಗೋಣ ರೆಡಿ ಆಗು ಅಂದ್ರೆ ಇವಳು ನೋಡು, ಇವಳು ಕೆಲ್ಸನೇ ಇವಳು ಕೆಲ್ಸ ಹೆಚ್ಚು. ಅದೇನು ಅಂತ ಉಟ್ಬಿಟ್ಟವಳೋ ಗೊತ್ತಿಲ್ಲ. ನನ್ಗೆ ಅಯ್ಯೋ ಅನ್ಸಕ್ಕೆ ನಾನು ಹೊಟ್ಟೆ ಉಡ್ಸಕಂತಾನೆ ಉಟ್ಬಿಟ್ಟವಳೆ. ಮಿಸ್ ಸರ್ವೆಂಟ್. ನಾನೇನ್ ಸರ್ವೆಂಟ್ ಅಂತ ಕರೀಲ್ಲ. ಕರಿ ಅದೊಂದು ಹಾಕಿದೆ ಎಲ್ಲ ಕತ್ಬಿಟ್ಟಿದ್ಯಾ ಬೋಬೆ ಅಂತೆಲ್ಲ. ಎಲ್ಲ ಕೇಳ್ದವಳಿಗೆ ಸರ್ವೆಂಟ್ ಅಂತ ಕೇಳಿಸ್ಕೊಳ್ಳೋದ್ರಲ್ಲಿ ಏನು ಬೇಜಾರಿಲ್ಲ. ನನ್ಗೆ ಈಗ ಈ ಪಾತ್ರೆ ಮಾಡ್ಕೊಡ್ತೀಯ ಮತ್ತಿನ್ನ ತೊಳ್ಕೊಡ್ತೀನಿ. ಹೊಸ ಹೊಸ ಪಾತ್ರೆ ಕೊಡ್ತಾರೆ ಎಷ್ಟು ಇವಳು ಬಂದು ಅಂತ ಹಳೆ ಪಾತ್ರೆನೆಲ್ಲ ಬಿಸಾಕ್ಬಿಟ್ಟು ಹೊಸ ಪಾತ್ರೆ ತಗೊಂಡು ಟೀ ಮಾಡ್ತಾರೆ. ಮೆಟ್ಟು ಗುಜ್ಜು ಆಯ್ತು. ಪಾತ್ರೆ ಸ್ಟೇನ್ ಇರ್ಬೇಡ್ದು ಆಯ್ತಾ? ಏನೇ ಉಜ್ದೆ ಲೆವೆಲ್ ತೊಳ್ಕೊಳ್ಳೋದು ಫಸ್ಟ್. ಪಳ ಅಂತ ಇದೆ. ಹೆಂಗಂತ ಶೆಟ್ಟಿ? ಪಳ 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 ಅಂತಿದೆ. ಹಾಲ ಟೀನಾ ಬೂಸ್ಟ್ ಏನ್ ಬೇಕು? ಓ ನಿಮ್ಮ ಮನೇಲಿ ಇಷ್ಟೊಂದು ವೆರೈಟೀಸಾ? ನಾನು ಯಾವ್ದು ಕುಡಿತೀನಿ? ಬೂಸ್ಟ್. ನಿನ್ ಹೊಟ್ಟೆಗೆ ಒಂಚೂರು ಬೆಂಕಿ ಯಾಕ? ಇಲ್ಲಿ ನೋಡಿ ಜಿಡ್ ಜಿಡ್ ಐತೆ. ಇದ್ರಲ್ಲೂ ತೆಗ್ದು ಕುಡ್ತೀನಿ ಗೈಸ್. ಇದ್ರಕ್ಕಿಂತ ನೀಟಾಗಿ ಯಾರು ತೊಳೆಯಕ್ ಶೆಟ್ಟಿ ಪ್ರಾಮಿಸ್. ಇಲ್ಲಿ ನೋಡಿ ಜಿಡ್ ಜಿಡ್ಡು. ಸ್ನಾನ ಮಾಡ್ತಿದ್ದಾರಲ್ಲ ಅವ್ರೇನ್ ಅನ್ಕೋಬೇಡ. ಸ್ನಾನ ಮಾಡಲ್ಲ ಅನ್ಕೊಳಲ್ವಾ? ಗುಟ್ಟಾಗಿರ್ಲಿ ಗೈಸ್. ನಮ್ಮಮ್ಮ ಬಿಟ್ರೆ ನಾನು ಇನ್ನೊಬ್ರು ಮಾತು ಕೇಳ್ತೀನಿ ಅಂದ್ರೆ ಅದು ಇವಳ ಮಾತು ಗೈಸ್. ನಾನ್ ನಮ್ಮ ಅಮ್ಮ ಸ್ಥಾನದಲ್ಲಿ ಇಕ್ಕಿದೀನಿ ಗೈಸ್ ಇವಳನ್ನ. ಇವಳ ಗೈಸ್ ನನ್ ಕಿಡ್ನಿ ಸ್ಥಾನದಲ್ಲೂ ಇಕ್ಕಿಲ್ಲ. ನಂಗೆ ಟೀ ಮಾಡ್ಕೊಡ್ರಿ ಬಿಡ್ರಿ. ನಾನು ನಿಮ್ಮ ಮಗ್ಳ ಹತ್ರ ಮಾಡಿಸ್ಕೊಂತೀನಿ. ನಮಗೂ ನಿಮ್ಗೂ ಸಂಬಂಧ ಇಲ್ಲ ಪ್ಲೀಸ್. ನಾನು ಇವ್ರ ಮನೆಗೆ ಬಂದಾಗ ಇವ್ರಪ್ಪ ಹತ್ರ ಜಗಳ ಆಡೋದು. ನಂಗೆ ಬೂಸ್ಟ್ ಕೊಡು ಶೆಟ್ಟಿ. ಬೂಸ್ಟ್ ಬೂಸ್ಟ್ ಟೀ ಯಾರು ಕುಡಿತಾರೆ? ನೀನ್ ಕುಡಿತೀಯಾ? ನೀನ್ ಯಾವಾಗ ಇಷ್ಟೊಂದು ತ್ಯಾಗಮಯಿ ಆಗೋದೆ? ನಿಮ್ ಜೊತೆ ಎಲ್ಲ ಇದ್ದಾಗ ಯಾವಾಗ್ಲೂ ಹೀಗೆ ಪುಣ್ಯ ಮಾಡಿದ್ದೆ ನಾನು. ಎಸ್ ಏನಂತ ಕರೆದಿದ್ ನನ್ನ ನೀವು? ಸಂದು. ಓಕೆ ಗೈಸ್. ಅಂಕಲ್ ನನಗೋಸ್ಕರ ದೋಸೆ ಟೊಮೆಟೊ ಗೊಜ್ಜು ಎಲ್ಲ ಮಾಡ್ಕೊಟ್ಟಿದ್ದಾರೆ. ನಾನು ಇವಾಗ ತಿನ್ಬೇಕು. ಇವ್ರ ಮನೆಗೆ ಬಂದ್ರೆ ನಮ್ಮ ಮನೇನೆ ನೋಡಿ ಹೆಂಗೆ. ನೀವು ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಮನೇಲಿ ಹಿಂಗೆ ಇರ್ತೀರಾ ತುಂಬಾ ಕ್ಲೋಸ್ ಇತ್ತು. ನಾನು ಇವ್ರ ಮನೆಗೆ ಬಂದ್ರು ಹಿಂಗೆ, ಸಂಜೆ ನಮ್ಮ ಮನೆಗೆ ಹೋದ್ರು ಹಂಗೆ. ಇನ್ನು ನಂದನ ಫ್ಲಾಟ್ಗೆ ಹೋದ್ರೆ ಅಂತೂ ನಂದೇ ಫ್ಲಾಟ್. ಓ ಮೈ ಗಾಡ್. ಶೆಟ್ಟಿ ನೋಡಿ ಗಾಯ್ಸ್ ಹೆಂಗ್ ರೆಡಿ ಆಗೋಳೆ. ಯಾಕೆ ಶೆಟ್ಟಿ ಮಾತಾಡ್ಬೇಡ್ದ? ನಾನು ನೋಡಿ ಕೇಳಿಸ್ತು. ನಿಮ್ ಬ್ಲಾಗ್ ನೋಡೋರು ಡೈರೆಕ್ಟ್ ಕೇಳಿಸುತ್ತೆ. ವಿಡಿಯೋ ಪಾಪ ಗೈಸ್. ಶೆಟ್ಟಿ ಇವತ್ತು ಹಿಂಕಂತಿದ್ಯಾ ನೋಡೋಣ.
ಓದಿದ ಕಾಲೇಜ್ ಎಷ್ಟು ವರ್ಷ ಇದೆ? 1.5 ವರ್ಷ ಇದೆ. ಏನು 1 ವರ್ಷ ಆಯ್ತು. 1 ವರ್ಷದಿಂದ ಇದೇ ಕಾಲೇಜಲ್ಲಿ ಓದ್ತೀನಿ. ನನಗೆ ಇವಾಗೂ ಆ ರಿಗ್ರೆಟ್ ಒಂದು ಏನಿದೆ ಅಂದರೆ, ನಾನು ಕಾಲೇಜಲ್ಲಿ ಇದ್ದಾಗೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು. ಡೈಲಿ ಬ್ಲಾಗ್ಸ್. ಇವಳು ಶುರು ಮಾಡ್ತಿದ್ದಂಗೆ ಇಂಟರ್ನ್ಶಿಪ್ ನಾವೀಗ ನಾರ್ಮಲ್ ಸ್ಟೂಡೆಂಟ್ಸ್ ಅಲ್ಲ, ನಾವೇನು ವಿಸಿಟರ್ಸ್. ಕೊನೆಗೂ ರೇವಾ ಕಾಲೇಜಲ್ಲಿ ನಮಗೆ ವಿಸಿಟರ್ಸ್ ಪಾಸ್ ಕೊಟ್ಟವ್ರೆ. ಇದು ಬಂದಿದ ತಕ್ಷಣ ಶೆಟ್ಟಿ ಕಾಸ್ಗೀಸ್ ಕಟ್ಬೇಕ ನೋಡಿ ಅಂತ. ಅಷ್ಟು ಟ್ರಸ್ಟ್ ಇಶ್ಯೂಸ್ ಗೈಸ್. 3 ವರ್ಷದಿಂದ ಎಲ್ಲದಕ್ಕೂ ದುಡ್ಡು ಕೊಟ್ಟು ನಮ್ಮ ದುಡ್ಡಿಂದಾನೇ ನೋಡಿ ಗೈಸ್ ಎಷ್ಟು ಎಕರೆ ತೆಗೆದುಬಿಟ್ಟು ನನ್ನ ಮಕ್ಕಳು ಅಲ್ಲ. ಲೈಫಲ್ಲಿ ತುಂಬ ಉದ್ಧಾರ ಆಗ್ಬಿಟ್ಟಿದೀವಿ ಗೈಸ್ ನಾವಂತೂ. ಎಷ್ಟು ಅಂದ್ರೆ ಸಿಕ್ಕಾಬಿಟ್ಟೆ. ನಾನು ಶೆಟ್ಟಿ ಫೋನಲ್ಲಿ ವ್ಲಾಗ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಏನಕ್ಕೆ ಇಲ್ಲಿ ಕಾಲೇಜ್ ಒಳಗಡೆ ಬಂದೆ ಅನ್ನೋ ವಿಷಯನೇ ಹೇಳಿಲ್ಲ ಅಲ್ಲ. ನಾನು ಪಾಸ್ಔಟ್ ಆಗಿದ್ದ ಬ್ಯಾಚ್ ಬಂದು 2024. ಸೊ ಇವಾಗ ಇಯರ್ ಬಂದು 2026. ಸೊ ಬೇಸಿಕಲಿ ಎಷ್ಟು ವರ್ಷ? 2 ವರ್ಷ. 2 ವರ್ಷ ಆಯಿತು. ಇಂಥ ಒಳ್ಳೆ ಸ್ಟೂಡೆಂಟ್ ಅಂದರೆ ನಾನು ಮಾರ್ಕ್ಸ್ ಕಾರ್ಡೇ ತೊಗೊಂಡಿಲ್ಲ ಗೈಸ್. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಎಲ್ಲನೂ ಇಲ್ಲೇ ಐತೆ. ನಾನು ಪಾಸ್ಪೋರ್ಟ್ ಮಾಡಿಸ್ಬೇಕು, ಅದಕ್ಕೆ ಮಾರ್ಕ್ಸ್ ಕಾರ್ಡ್ ಬೇಕು. ಅದಕ್ಕೋಸ್ಕರ ಬಂದೆ. ಅಕಸ್ಮಾತ್ ನಾನು ಪಾಸ್ಪೋರ್ಟ್ ಮಾಡ್ಸಂಗಿಲ್ಲ ಅಂದಿದ್ದಿದ್ರೆ ಯಾವಾಗ ಬರ್ತಿದ್ದೆ ಶೆಟ್ಟಿ? ನಾನು ಇನ್ನೊಂದು 2 ವರ್ಷ ಬಿಟ್ಟು ಬರ್ತಿದ್ದೆ. ಇನ್ನೊಂದು 2 ವರ್ಷನೂ ಡೌಟೆ. ಒಂದು 4 ವರ್ಷ ಅನ್ಕೊಳ್ಳಿ. 4 ವರ್ಷ ಏನಾದರೂ ರಿಕ್ವೈರ್ಮೆಂಟ್ ಬರೋ ತನಕ ಅಕ್ಕ ಕಾಲಿಡ್ತಿರ್ಲಿಲ್ಲ ನಾನು. ಏನು ಗೊತ್ತಾ ಗೈಸ್, ಇವತ್ತು ಸ್ಯಾಟರ್ಡೆ ಯಾರೂ ಇಲ್ಲ. ಸ್ಟೂಡೆಂಟ್ಸ್ ಇರಬೇಕಿತ್ತು. ಅವಾಗ ಬಂದು ಮಾತಾಡ್ಸಿದ್ರು. ಒಂಥರ ಈ ಕಾಲೇಜಿಂದ ಆಚೆ ಹೋಗಿದ್ದಕ್ಕೂ ಒಂದು ಪ್ರೌಡ್ ಫೀಲಿಂಗ್ ಬರ್ತಿತ್ತು ನನಗೆ. ನೋಡಿ ಗೈಸ್ ಎಷ್ಟು ಎಕರೆ ಇದು ಗೊತ್ತಾ ಗೈಸ್? ನನಗೆ 47 ಎಕರಲ್ಲಿ ಕಟ್ಟಿರೋ ಕಾಲೇಜ್. ಇನ್ನೂ ಇದು ಮಾಡ್ಕೊಂಡಿರ್ತಾರೆ. ಇನ್ನೂ ನರ್ಸಿಂಗ್ ಮಾಡ್ತಾರಂತೆ ಗೈಸ್. ಇರ್ಲಿಲ್ಲ, ಖಾಲಿ ಇತ್ತು. ಈಗ ಇಲ್ಲಿ ಬಿಲ್ಡಿಂಗ್ ಎಬ್ಬಿಸ್ಬಿಟ್ಟವ್ರೆ. ಇನ್ನೇನು ಹೇಳಿ ನಾನೊಂದು ಕಾಲೇಜ್ ಆದರೂ ಓಪನ್ ಮಾಡೋದು ಬೇಡವಾ? ನಾನು ವಾಪಸ್ ಬಂದರೆ ಇಲ್ಲೂ ಏನೇನೆಲ್ಲ ದಬ್ಬಾಕ್ಬಿಡ್ತಾರಲ್ಲ. ಇಲ್ಲಿ ರೇವಾ ರಿಸರ್ಚ್ ಸೆಂಟರ್ ಅಂತೆ ಎಲ್ಲ ಬಿಲ್ಡಿಂಗ್ ದಬ್ಬಾಕ್ಬಿಟ್ಟವ್ರೆ. ಇನ್ನೇನು ಕಾಸು ನಮ್ಮದೇ ಅಲ್ವಾ? ನಾನು ಒಂದು ಬುಕ್ ತಗೊಂಡಿದ್ದೆ. ಬೇಡ ಶೆಟ್ಟಿ ಪ್ಲೀಸ್. ನಾನು ಆ ಬುಕ್ಕು ಯಾವ ಟಾಪಿಕ್ ಮೇಲೆ ತಗೊಂಡಿದ್ದೆ? ರೆವಲ್ಯೂಷನ್ 2020. ರೆವಲ್ಯೂಷನ್. ಸೊ ನನ್ನ ಲೈಫಲ್ಲಿ ನಾನೇನೋ ಒಂದು ರೆವಲ್ಯೂಷನ್ ತರ್ಗೊಂಬರ್ಬೇಕು ಅಂತ ಬುಕ್ ತಗೊಂಡೆ. ಬಟ್ ಆ ಬುಕ್ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಒಂದು ಪೇಜು ಕೂಡ ಈ ಕಡೆ ಆ ಕಡೆ ಮಾಡಿಲ್ಲ ಆಯಿತಾ. ಸೊ ಇವಾಗ ಅವ್ರು ಸಡನ್ನಾಗಿ ಬಂದು ಬುಕ್ ಕೊಡು ಅಂದರೆ ನನ್ನ ಹತ್ರ ಬುಕ್ಕೇ ಇಲ್ಲ. ಸುಮ್ಮನೆ ಅದಕ್ಕೆ ಬೇರೆ ಇವಾಗ ಹೋಗಿ ಅದೇ ಥರದ ಬುಕ್ ತಗೊಂಡು ಬಂದು ವಾಪಸ್ ಕೊಟ್ಟು ಬಂದಿದ್ದಾಯ್ತು. ಅದಕ್ಕೆ 300 ರೂಪಾಯಿ ವೇಸ್ಟ್. ಒಂದು ಪೇಜ್ ಈ ಕಡೆ ತಿರ್ಗಿಸಿಲ್ಲ, ಆ ಕಡೆ ತಿರ್ಗಿಸಿಲ್ಲ ನಾನು. ಇಂಥ ಬುಕ್ ಲವರ್ಸ್ ಇದ್ಬಿಟ್ರೆ ಗೈಸ್, ಅದು ಅವಳ ದುಡ್ಡಲ್ಲ ಗೈಸ್, ಅದು ನಮ್ಮ ದುಡ್ಡೇ ಗೈಸ್. ಓದಿದ್ದು ಇಲ್ಲ, ತಗೊಂಡೆ ಹೋಗಿದ್ದು ಹೌದು, ಕಳ್ದಾಕಿದ್ದು ಹೌದು. ಈಗ ದುಡ್ಡಿಂದ ಫೈನ್ ಕಟ್ಟಿದ್ದು ನಾನು, ಬಡಪಾಯಿ ನಾನು. ನಾನು ಲೈಬ್ರರಿಗೆ ಹೋಗೇ ಇಲ್ಲ ಆಯ್ತಾ. ಇರೋ 3 ವರ್ಷದಲ್ಲಿ ಎಷ್ಟು ಸರಿ ಶೆಟ್ಟಿ? 2 ಸರಿ ಹೋಗಿರ್ಬೋದು ನಾನು. ಇವಳು ಹೇಳ್ಕೊಂಡು ಹೋಗಿರೋದಕ್ಕೆ ಹೋಗಿರ್ತೀನಿ. ಆ 2 ಸರಿನೂ ನನಗೆ ಯಾಕೆ ಜ್ಞಾನೋದಯ ಆಗಿ ಆ ಬುಕ್ ತೊಗೊಂಬಂದು ದೇವ್ರಣಿಗೂ ಗೊತ್ತಿಲ್ಲ ನನಗೆ. ಅದು ನನ್ನಿಂದನೇ ಮೋಟಿವೇಶನ್ ಸಿಗುತ್ತೆ. ನಾನು ಒಂದು ಟೈಮಲ್ಲಿ ಬುಕ್ಸ್ ಎಲ್ಲ ತೊಗೊಂಡು ಹೋಗ್ತಿದ್ದೆ. ಶೆಟ್ಟಿ ತುಂಬ ಓದ್ತಾಳೆ ಗೈಸ್. ಅವಳು ಓದೋದು ನೋಡಿ ನಾನು ಅನ್ಕೊಂತೀನಿ ಓದಬೇಕು ಅಂತ. ಆ ಮೋಟಿವೇಶನ್ ತೊಗೊಂಡು ಹೋಗ್ಬಿಟ್ಟು ಬುಕ್ ಕಳ್ಕೊಬಂದಿದ್ದೀನಿ ಅಷ್ಟೇ ಗೈಸ್. ಎಲ್ಲ ತೊಗೊಳಕ್ಕೆ ಇಷ್ಟು ಸೈನ್ ಬೇಕಿತ್ತಂತೆ ಲೈಬ್ರರಿಲಿ. ಬಿಡಿ, ನಂಗೆ ಗೊತ್ತಿತ್ತು. ಫೀನಲ್ಲಿ ನನಗೆ 100% ಓಕೆ ಇತ್ತು. ಇಲ್ಲಿ ಬಂದರೆ ಏನು ಪ್ರಾಬ್ಲಮ್ ಇರಲ್ಲ. ಯಾಕಂದರೆ ಕಟ್ಟಿಲ್ಲ ಅಂದರೆ ಅವರೇನು ಬಿಡ್ತಿದ್ರು ನನ್ನ ಕಾಲೇಜಿಂದ ಆಚೆ ಹೋಗೋಕ್ಕೆ 2 ವರ್ಷ. ದೊಡ್ಡ ಕಾಲೇಜೆಲ್ಲ ಸೇರಬಾರ್ದು. ನಾನು ಏನಕ್ಕೆ ಅವಾಗ ಸಣ್ಣ ಇದ್ದೆ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಆ ಬಿಲ್ಡಿಂಗ್ 7th ಫ್ಲೋರ್, ಅಲ್ಲಿಂದ ಆ ಕಡೆ ಹೋಗ್ಬೇಕಿತ್ತು ಊಟ ತಿನ್ನಕ್ಕೆ. ಸೊ ನಾನು ಅಷ್ಟು ಓಡಾಡಿದ್ದೀನಿ ಅಂತ ಅರ್ಥ. ಮೇನ್ ಗೇಟಿಂದ ನಮ್ಮ ಬ್ಲಾಕಿಗೆ ಬರೋಕ್ಕೇನೆ ಆಲ್ಮೋಸ್ಟ್ ಒಂದು 700-800 ಮೀಟರ್ಸ್. ಓಕೆ ಸಾರಿ, 700-800 ಮೀಟರ್ಸ್ ಇದೆ ಗೈಸ್. ನಮ್ಮ ಕಾಲೇಜ್ ಮೋಟಿವು ಯಂಗ್ಸ್ಟರ್ಸ್ನ ಫಿಟ್ ಆಗಿಡಬೇಕು, ನಡಿಬೇಕು ಜನ ಅಂತ ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿ ಥಿಂಕ್ ಮಾಡಿ ಇಂಜಿನಿಯರು ಯಾರೋ ಗೊತ್ತಿಲ್ಲ, ಪುಣ್ಯಾತ್ಮ ಮೇಸ್ತ್ರಿ ಯಾರಾದರೆ ಏನು ಗೈಸ್ ಇಷ್ಟು ದೊಡ್ಡ ಸೈಟ್ ಏನು ಜಮೀನು ಗೈಸ್. ಇದು ಜಮೀನಲ್ಲ, ಇನ್ನೊಂದೇನೋ ಅಂತಾರಲ್ಲ, ಏನದು ಪ್ಲಾಟ್. ಅದೇ ಗೈಸ್. ಅಪ್ಪ ಗೈಸ್, ನನಗೆ ಇವ್ರ ಮಗ ಮಗನೂ ಇದ್ದಾರೆ. ನಿಮ್ಗೆಲ್ಲ ಕೊಡಲ್ಲ, ನಡಿ ಅವಮಾನ ಮಾಡ್ಬಿಟ್ಟು ಬನ್ನಿ ಸಂಧ್ಯಾ ಅಂತ ಅದೇ. ಆದ್ರೂ ಏನು ಕಾಸು ಮಾಡ್ತಾರೆ. ಸ್ಲಿಪ್ ತಂದಿದ್ದೀವಲ್ಲ, ಈ ಸ್ಲಿಪ್ ಅಲ್ವಂತೆ ಗೈಸ್. ಕಾಲೇಜ್ ಅವ್ರಿಗೆ ಎಷ್ಟು ತಿಕ್ಲೇರ್ಸ್ತಾರೆ ಗೊತ್ತಾ? ಮಗನ ನಾನು 3 ವರ್ಷ ಹಿಂಗೆ ತಿಕ್ಲೇರ್ಸಿದ್ರು. ಹೇಳ್ದೆ ಬಡ್ಕೊಂಡೆ ಅವತ್ತೆ ನಮ್ಮ ಜೊತೆಗೆ ಬಂದು ತಗೊಳ್ಳೆ ಅಂತ ಅಂದ್ಬಿಟ್ಟು. ದೊಡ್ಡ ಸೋಂಬೇರಿ ಅಂದ್ರೆ ಇವಳಷ್ಟು ದೊಡ್ಡ ಸೋಂಬೇರಿ ಅಲ್ಲ ಗೈಸ್. ಅವಾಗ್ಲೂ ಪ್ರಾಣ ಹಿಂಸೆ ಕೊಡ್ತಾ ಇದ್ರು. ಗೊತ್ತಿರ್ತಿತ್ತು, ಯಾಕಂದ್ರೆ ಎಲ್ಲರೂ ತಗೊಂಡು ಹೋಗ್ತಿದ್ರು. ಅವಾಗ ಯಾವ ಫಾರ್ಮ್ಯಾಟು ಅದಲ್ಲ, ಯಾವ್ದೋ ಒಂದು ಸ್ಲಿಪ್ಪು ಇದ್ರಲ್ಲೂ ನೋಡಿ ಹೋಯ್ತೇ ತಾನೆ, ತಗೊಳಕ್ಕಾಗಲ್ವ. ಡಿಗ್ರಿ ಮಾರ್ಕ್ಸ್ ಕಾಡ್ಸಿದಂತೆ ಗೈಸ್, 10th 12th ಅಂತ. ಇವಾಗ ಮತ್ತೆ ಅಲ್ಲ, ಇವ್ರೇನು ಪಕ್ಕದಲ್ಲ ಇಕ್ಕವ್ರೆ ಬಿಲ್ಡಿಂಗ್ನ. ಈ ಬಿಲ್ಡಿಂಗ್ ಇಲ್ಲ ಅಂದ್ರೆ ಅದೊಂದು 3 ಬಿಲ್ಡಿಂಗ್ ಹತ್ಬಿಟ್ಟು ಹೋಗಲ್ಲಿ ಸಾಯ್ಬೇಕು. ಈ ನನ್ನ ಮಕ್ಕಳದ್ದು ಒಂದೊಂದೆಲ್ಲ ಹಿಂಸೆ ಕೊಟ್ಟು ಸಾಯಿಸ್ತಾರೆ. ಅಲ್ಲ, ಕಾಲೇಜ್ ಬಿಟ್ಟ ಮೇಲೂ ಹಿಂಗೆ ಹಿಂಸೆ ಕೊಟ್ಟು ಸಾಯಿಸ್ತಾರಲ್ಲ, ಅದು ಬೇಜಾರು ಗೈಸ್. ನನ್ನೇ ಕಡೆ ತಪ್ಪು. ಏನೇ ಆದ್ರೂ ನನ್ನ ತಪ್ಪೆ. ನಿನ್ಗೆ 2 ವರ್ಷ ಆದ್ಮೇಲೆ ಬಂದು ತಗೊಳ್ತಿದ್ದೆ, ಅದ್ಮೇಲೆ ಹಿಂಗೆ ಆಗೋದು.
ನನಗೆ ಇವಾಗಲೂ ಟಿಪ್ಪಲ್ಲಿದೆ ಗೈಸ್ ಬೈಬೇಕು ಅಂತ. ಆದರೆ ವಿಡಿಯೋದಲ್ಲಿ ಬೈಯೋಕ್ಕಾಗಲ್ಲ, ಯಾಕಂದರೆ ನೀವು ಕಳಿತೀರಾ. ನೀವು ಅವೆಲ್ಲ ಕಳಿಬಾರ್ದು. ನಾನು ಮನಸ್ಸು ಒಳಗಡೆ ಬೈಕೋತೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಹಂಗೆ ಆಗಲ್ಲ, ಹಿಂಸೆ ಇವಳು ಹಿಂಗೆ ಹೋಗ್ತಾಳೆ. ನಾನು ನನ್ನ 10th 12th ಮಾರ್ಕ್ಸ್ ಕಾರ್ಡ್ ಫೈನಲಿ ತೊಗೊಂಡ್ಬಿಟ್ಟೆ ಗೈಸ್. ಐ ಆಮ್ ವೆರಿ ಹ್ಯಾಪಿ. ಮಾರ್ಕ್ಸ್ ಎಲ್ಲ ಕೇಳಕ್ಕೆ ಹೋಗ್ಬೇಡಿ, ಹೇಳ್ದಿರೋಷ್ಟು ಕೆಟ್ಟದಾಗ ತೆಗ್ದಿಲ್ಲ, ಹೇಳೋ ಅಷ್ಟು ಕೊಚ್ಕೊಳ್ಳೋಷ್ಟು ದೊಡ್ಡದಾಗೂ ತೆಗ್ದಿಲ್ಲ. ನಾನು ಡಿಗ್ರಿ ನಾವು ಕೊಚ್ಕೊಳ್ಳೋಷ್ಟು ತೆಗ್ದಿದ್ದೀನಿ ತಾನೆ. ಅದು ನಮ್ಮ ಶೆಟ್ಟಿ ಮಹಿಮೆ ಗೈಸ್. ಅವಳಿಂದನೇ ನಾನು ಓದಿದ್ದು, ಅವಳಿಂದನೇ ಬದುಕ್ತಾ ಇದ್ದೀನಿ ಗೈಸ್. ನಾನು ಸ್ಟೂಡೆಂಟ್ ಯಾರು ಅಂತ ಕೇಳಿದ್ರು ಗೈಸ್. ಯಾಕಂದರೆ ಓಡಾಡಿ ಉಸಿರು ಮೇಲೆ ಕೆಳಗೆ ಎಲ್ಲ ಹಾಕೊಂಡು ಮಾಡ್ತಾ ಇದ್ದಿದ್ದು ನಾನು. ಅಕ್ಕ ಸೈನ್ ಮಾಡೋಕ್ಕೆ ಬಂದಿದ್ದಾರೆ ಅಷ್ಟೇ ಗೈಸ್, ನಾನೇ ಎಲ್ಲ ಓಡಾಡಿದ್ದು ಗೈಸ್. ಅವರು ಲೈಬ್ರರಿಗೂ ಬಂದಿದ್ದಾರೆ ಗೈಸ್, ನಾನೇ ಹೋಗ್ಬಿಟ್ಟು ಸೈನ್ ಹಾಕ್ಸ್ಕೊಂಡು. ಲೈಬ್ರರಿ ಎಷ್ಟು ಅಂತ ನೋಡ್ಲಿ ಗೈಸ್, ನಂಗೆ ತಿಕ್ಲೇ ಆಡ್ಸ್ತಾರೆ. ಒಂದ್ಸರಿ ಓದ್ವಾ ಸ್ಟೂಡೆಂಟ್ಸ್ ಅಂತ ಮಾಡ್ಕೊಡ್ಬೇಕು. ಇವ್ರು ಹಂಗಲ್ಲ, ಸ್ಟೂಡೆಂಟ್ಸ್ನ ಚಿತ್ರಾನ್ನ ಮಾಡಿ ಆಮೇಲೆ ಕೊಡ್ತಾರೆ. ನಂಗೆ ಫಸ್ಟಿಂದನೂ ಇರಿಟೇಷನ್ ಗೈಸ್ ಕಾಲೇಜ್ ಅಂದರೆ. ಪೆರಿ ಪೆರಿ ಫ್ರೈಸ್ ಇವಾಗ ಟೇಸ್ಟ್ ಇಲ್ಲ ಅಂತ ಇವಳ ಮುಖ ಹಿಂಗಾಗಿದೆ. ಫಸ್ಟ್ ಟೇಸ್ಟ್ ಚೆನ್ನಾಗಿರ್ತಿತ್ತು, ದುಡ್ಡು ಇರ್ತಿರ್ಲಿಲ್ಲ. ಅವಾಗ ಇದು 100 ರೂಪಾಯಿ ಆಯ್ತಾ, ನಮ್ಮ ಹತ್ರ 50 ರೂಪಾಯಿ ಇರ್ತಿತ್ತು. 50 ರೂಪಾಯಿ ಹಾಕ್ಬಿಡೋದು ವಾರಕ್ಕೆ. ಬಿಡವ್ವ ಆಯ್ತು ಸರಿ. ಅವಾಗ ತುಂಬ ಕಷ್ಟ ಇತ್ತು ಗೈಸ್ ನಮಗೆ ಕಾಸ್ಗೋಸ್ಕರ. ಸಿಕ್ಕಾಪಟ್ಟೆ ನರ್ಬಿಟ್ಟಿದೆ ಗೈಸ್. ನಿಮಗೆ ಗೊತ್ತಾ, ಆಟೋದಲ್ಲಿ ರುಪೀಸ್ ಅಂತ ನಡ್ಕೊಂಡು 2 ಕಿಲೋಮೀಟ್ರು ಡೈಲಿ ನಡ್ಕೊಂಡ್ ಬರ್ತಿದ್ವಿ ಗೊತ್ತಾ. ಏನಾದ್ರು ಲೇಟಾಗಿ ಹೋಗಿ ನಾನೇನಾದ್ರು ಓಡ್ಕೊಂಡ್ ಬರ್ತಿದ್ರೆ ಸ್ಕೂಟಿನಲ್ಲಿ ಟೀಚರ್ಸ್ ಬರ್ತಿದ್ರಲ್ಲ, ಅವರೆಲ್ಲ ಡ್ರಾಪ್ ಕೊಡ್ತಿದ್ರು ಅನ್ಸುತ್ತೆ. ಅಯ್ಯೋ ಅವಾಗ 40 ರೂಪಾಯಿ ಉಳ್ಸಕ್ಕೆ ಇದನ್ನ ತಿನ್ನಕ್ಕೆ ಬೇಸಿಕಲಿ ಗೋಸ್ಕರ ನಾವು 2 ಕಿಲೋಮೀಟ್ರ್ ನಡೀತಿದ್ವಿ ಆ ಬ್ಯಾಗ್ ಹಾಕೊಂಡು. ಯಪ್ಪ ಗೈಸ್, ಯಾರ್ಯಾರು ಕಾಲೇಜಲ್ಲಿ ಇದ್ದೀರಾ, ನೀವೇನಾದ್ರು ನಾನು ವಿಡಿಯೋ ನೋಡ್ತಿದ್ರೆ ಎಂಜಾಯ್ ಅಟ್ ಯೋರ್ ಮ್ಯಾಕ್ಸ್. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿ. ಓದಿ, ಹಂಗೆ ಓದಬೇಡಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಚೆನ್ನಾಗಿ ಓದಿ, ಅದ್ರ ಜೊತೆ ಸಖತ್ತಾಗಿ ಮಜಾ ಮಾಡಿ. ಮತ್ತೆ ಲೈಫ್ ನಿಮಗೆ ಸಿಗಲ್ಲ ಅಂದರೆ ಆಗಿನ ಕಾಲೇಜ್ ಲೈಫ್. ಮುಂಚೆ ಫುಲ್ಲು ಆರ್ಗನೈಸ್ಡ್ ಆಗಿ ಇಟ್ಕೊಂಡಿರ್ತಾಳೆ. ಇದೆಲ್ಲ ನಂದೇ ಬಟ್ಟೆ ಬಿಸಾಕಿರೋದು. ಸೊ ಫುಲ್ಲು ಆರ್ಗನೈಸ್ಡ್ ಆಗಿರೋಕ್ಕೆ ಇಷ್ಟ ಆಯಿತಾ. ಸೊ ನಾನಿವಾಗ ಏನು ಮಾಡ್ತೀನಿ ಅಂದರೆ ಇದನ್ನೆಲ್ಲ ಕಿತ್ತಿ ಹಾಕ್ತೀನಿ ನೋಡಿ ಬಂದಿದ ತಕ್ಷಣ. ಸೊ ರಿಯಾಕ್ಷನ್ ನೋಡೋಣ. ಐ ಲವ್ ಟು ರೋಸ್ಟ್ ಮೈ ಶೆಟ್ಟಿ ಗಾಯ್ಸ್. ಗೈಸ್ ಫುಲ್ ಮೆಸ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇವಾಗಿರೋದು ಫಸ್ಟ್ ಇದು ಆಲ್ಮೋಸ್ಟ್ ಕಷ್ಟವಾಗಿದೆಯಾ. ಏನು ಮಾಡೋದು ಅಂದರೆ, ನೀವು ಯಾವತ್ತಾರು ನಿಮ್ಮ ಫ್ರೆಂಡ್ಸ್ ಮಾಡ್ಕೊಂಡೆಲ್ಲ ಆಡಿದ್ರೆ ನಂಗೆ ಅವಳಿಗೆಲ್ಲ ಬೈಬೇಕು. ಅವಳು ಯಾವತ್ತೂ ನನ್ನನ್ನು ಬೈದೇ ಇಲ್ಲ ಗೈಸ್. ನಾನು ಮಾಡೋ ಕಿತ್ತೋಗಿರೋ ಕೆಲಸಗಳಿಗೆ ನೋಡಿ ಇಷ್ಟೆಲ್ಲ ಆಚೆ ಹಾಕ್ಬಿಟ್ಟಿದ್ದೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇವಾಗಿರೋದು ಬಂದಿದ ತಕ್ಷಣ ಅವಳು ಒಳಗಡೆ ಬಂದ ಕ್ಯಾಪ್ಚರ್ ಮಾಡ್ತೀನಿ. ಅಲ್ಲೇ ತನಕ ಸೈಲೆಂಟಾಗಿ ಕುತ್ಕೊಂತೀನಿ. ನನಗೇನು ಗೊತ್ತಿಲ್ಲ ಅನ್ನೋ ಥರ, ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಬರ್ತಾಳೆ. ಯಾಕೆ ಬಿಹೇವಿಯರ್ಸಿ ಏನಾಯ್ತು? ಏನು ಕ್ಲೀನಿಂಗ್ ಚಾಲೆಂಜಾ? ಸರಿ ಬಾ, ನನ್ನ ಬಟ್ಟೆ ಅಲ್ಲ ಒಂದು ಸ್ವಲ್ಪ ಇದೆ. ಅಳ್ತಿದ್ಯಾ? ನಿಂಗೇನೋ ಗೊತ್ತಿಲ್ಲ, ಮುಂಚೆನೆ ಟೈಮ್ ಇಲ್ಲ ಅಂತ ನಾನೇ ಎಲ್ಲ ಬಟ್ಟೆ ಈ ಥರ ಹೊರಡ್ ಹಾಕಿದ್ಯಲ್ಲ. ಅಳ್ತಿದ್ಯಾ? ಅದಕ್ಕೆ ನನ್ನ ರೂಮಿಗೂ ಬರ್ತಿತ್ತು. ನನ್ನ ರೂಮ್ ಫಸ್ಟ್ ಹಿಂಗೆ ಇಲ್ಲ ಇಲ್ಲ ಮನೆ ಪವಿ ಎಲ್ಲ ಕ್ಲೀನ್ ಮಾಡೋಣ. ಐ ಲವ್ ಯು ಶೆಟ್ಟಿ. ಮತ್ತೇನು ಮಾಡಿದ್ದೆ? ಇದೆಲ್ಲ ಏನಕ್ಕೆ ಹೊರಡ್ ಹಾಕಿದ್ಯಾ? ಏನೇ ಗೊತ್ತಿರೋದು ನಿನಗೆ? ನಿಂಗೆ ಬೈಸ್ಕೊಳಕ್ ಇಷ್ಟನಾ? ಕೆಲಸ ಕೊಡ್ತಿರ್ಲಿ. ಅದು ಇವಾಗ ಮತ್ತೆ ತುರುಕ್ತೀಯ, ಮತ್ತೆ ಮರ್ಚಿಡ್ತೀಯಾ? ಶಾರ್ಟ್ ಕೊಡ್ತೀವಿ ನನಗೆ 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 ಕೊಡು. ನನಗೆ ನೀನೇನಕ್ಕೆ ತೋರಿಸಿ? ನಾನು ಕೇಳಿದ ನಿಂಗೆ ತೋರಿಸು ಅಂತ. ನನ್ ಕೊಡು ಶೆಟ್ಟಿ. ಟಾಪ್ ಕೊಡು. ನನ್ನ ಫ್ರೆಂಡ್ಶಿಪ್ ಗಿಂತ ನಿಂಗೆ ಟಾಪ್. ಹೌದಾ? ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಬರಲ್ಲ. ಹೌದಾ? ಈಗ ನೋಡು ತಮ್ಮನೇಲಲ್ಲಿ ಬರುತ್ತೆ, ನಾನು ಶೆಟ್ಟಿ ಮನೆಯಲ್ಲಿ ನೆಕ್ಸ್ಟ್ ಟೈಮ್ ಹೋಗಲ್ಲ. ಯಾಕೆ ಗೊತ್ತಾ? ಈ ಶೆಟ್ಟಿ ಅರ್ಧ ಕುಡ್ದ್ಬಿಟ್ಟಿದ್ದೀನಿ. ನಂಗೆ ನನ್ನ ಬಟ್ಟೆಗಿಂತ ನಾ ಶೆಟ್ಟಿ ನಿಂದು ತುಂಬಾ ಇಷ್ಟ ತಗೊಂಡಿರೋ ಟಾನ್ಸ್ ಬನ್ಯ ಅದೊಂದು ಮೇಲೆ ಕರೆಕ್ಟ್ ಆಗ್ಬಿಡ. ಮತ್ತೆ ಯಾವ್ದಾದ್ರು ಓಕೆ. ನಂಗೆ ಕೊಡ್ತೀಯಾ? ಕೊಡಲ್ಲ. ಐ ಆಮ್ ಡ್ಯಾಮ್ ಸೀರಿಯಸ್. ಬಡಲ್ಲ ಎಡ್ಗಂಡ್ ನೋಡ್ಕೊಂತೈತೆ. ಎಡ್ಗಂಡ್ ನೋಡ್ಕೊಂಡ್ರೆ ಒಳ್ಳೇದು.
ಸಾರಿ ಬೆಳಗ್ಗೆ ನೋಡ್ಕೊಂತೈತೆ. ಒಳ್ಳೆ ಬುದ್ಧಿ ಬರುತ್ತೆ ಅಂತ ಬೇರೆಯವ್ರ ಬಟ್ಟೆ ಮೇಲೆ ಆಸೆ ಪಡ್ಬಾರ್ದು. ನೀನ್ ಬೇರೋಳಾಗ್ಬಿಟ್ಟಾ? ಅಂದ್ರೆ ಒಂದು ರಾಶಿ ಬಟ್ಟೆ ಇದೆ, 3-4 ಬಟ್ಟೆ ಇರೋರ್ ಮೇಲೆ ಕಣ್ಣಾಗ್ತಿದ್ಯಲ್ಲ, ನಿಂಗೇನ್ ಹೇಳಿ ನಾನು. ಇವಾಗ ನಂಗೆ ಕೊಡ್ತೇವೆ ಚೆನ್ನಾಗಿದೆ, ಮಾಡ್ಕೊಂಡು ಹಾಕೋಬಹುದು. ನಂಗೆ ಇದು ಬೇಡ, ನಂಗೆ ಅದೇ ಬೇಕು. ತಗೊಂಡಿದ್ದು ಅದನ್ನು ತಗೊಂಡು ಟಾಪ್ಗಿಂತ ನಾನೇ ಇಂಪಾರ್ಟೆಂಟ್ ಅಲ್ಲ. ನನ್ನ ಕೈಲಿ ಆಯ್ತಾ ಇಲ್ಲ. ಬಿಸಾಕ್ದಲ್ಲಿ ಲೋಫರ್ ನೋಡ್, ನಂಗೆ ಬಿಸಾಕದೆಲ್ಲ ಕೊಡ್ಬೇಡ, ತಗೋ ಹಿಡ್ಕೋ. ಬಿಸಾಕೆಲ್ಲ ಕೊಡ್ದೆ, ಕರೆಕ್ಟಾಗಿ ಮಡ್ಚ್ಬಿಟ್ಟು ಕೊಡು. ಥ್ಯಾಂಕ್ ಯು ಶೆಟ್ಟಿ. ಮನೆಗೆ ಬಂದಿದ್ದಕ್ಕೆ ಈ ಥರ ಟಾಪ್ ಕೊಡ್ತೀಯ ಅಂತ ಗೊತ್ತಿದ್ದೆ, ಡೈಲಿ ಬರ್ತಿದ್ನಲ್ಲೇ. ಐ ಲವ್ ಯು ಶೆಟ್ಟಿ. ಮನ್ಸಿಂದ ಕೊಟ್ಟಿದ್ನ ತಗೋಬಾರ್ದು, ಒಳ್ಳೇದಾಗಲ್ಲ. ಇಲ್ಲ ನಂಗೆ ಒಳ್ಳೇದಾಗುತ್ತೆ, ಪರವಾಗಿಲ್ಲ. ಥ್ಯಾಂಕ್ ಯು ಶೆಟ್ಟಿ, ಬಾಯ್. ನಾನು ನಿಜ ತಗೊಂಡು ಹೋಗ್ತಾ ಇರೋದು ವಿಡಿಯೋಗೋಸ್ಕರ ಅಂತೆಲ್ಲ ಇಮ್ಯಾಜಿನೇಷನ್. ಆಯ್ತು, ಥ್ಯಾಂಕ್ ಯು ಗೈಸ್. ನೋಡಿ ಗೈಸ್, ಅವಳು ಹಾಕೊಂಡಿರೋ ಟಾಪ್ ನಂದೆ ಗೈಸ್. ಇಬ್ರು ಒಟ್ಟಿಗೆ ತಗೊಂಡಿದ್ದು ಮೀಶೋದಲ್ಲಿ ಅಂತದ್ ನಮ್ಮ ಹತ್ರ 1000 ಇದೆ, ಸೇಮ್ ಇರೋದು ಗೈಸ್. ಕೊನೆಗೂ ನಾನು ಬಂದಿದ್ದಕ್ಕೆ ಶೆಟ್ಟಿ ಟಾಪ್ ಕೊಟ್ಲು. ನಾನು ಈ ಟಾಪ್ ದೇಪ್ತಾ ಇದ್ದೀನಿ. ಅಟ್ ಎನಿ ಕಾಸ್ಟ್ ಐ ಆಮ್ ಡೂಯಿಂಗ್ ದಿಸ್. ಪ್ರಾಮಿಸ್. ನೀನು ಅದು ಹೆಂಗಿರೋ ಬಿಸಾಕ್ತಾನೆ ಇದೆಯಾ ತಾನೆ, ಅದು ಎತ್ಬಿಟ್ಟು ತುರುಕ್ಬಿಟ್ಟು ಬಾಯಿ ಕಡೆ ಬಂದು ಕ್ಲೀನ್ ಮಾಡಿ ಬಾಯಿಲಿ. ಮನೆ ಹೆಂಗ್ ಇಟ್ಕೊಂಡಿದ್ಯಾ ರೂಮ್ನ? ಅಥ್ಫು, ನೀನೊಂದು ಹೆಣ್ಮಗುನ. ಏನ್ ಗೊಣಗ್ತಾ ಇದೀಯ? ಏನಾದ್ರು ಈಗ ಜೋರಾಗಿ ಮಾತಾಡು, ಒಳ್ಳೊಳಗಡೆ ಬೈಕೊಳೋದಲ್ಲ. ಮನೆಗೆ ಬಂದು ನಾನೇ ಕಿರ್ಚೋದು ಗೈಸ್. ಇವ್ರ ಅಣ್ಣ ಮಾಯಕ್ಕ ಅಲ್ಲಿ, ಇವ್ರಪ್ಪ ಅಂತೂ ಇದ್ದಿದ್ದು ಸೈಲೆಂಟ್. ಸೌಂಡ್ ಮಾಡಂಗಿಲ್ಲ ಅಂದ್ರೆ ಇದು ನನ್ನ ಶೆಟ್ಟಿ ಮನೆಗೆ ಬಂದಿರೋದು. ಹೇಳ್ಬಿಡ, ನಿಮ್ಮ ಅಣ್ಣನ ಮನೆಗೆ ಬಂದಿಲ್ಲ ನಾನು ಅಂತ. ಶೆಟ್ಟಿ ಹೇಳು, ಶೆಟ್ಟಿ ನಿಮ್ಮ ಅಣ್ಣನಿಗೆ ಸೌಂಡ್ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆದ್ರೂ ಇದು ನಾನು ಶೆಟ್ಟಿ ಮನೆಗೆ ಬಂದಿರೋದು, ನಿಮ್ಮ ಮನೆಗಲ್ಲ. ನಿಮ್ಮ ಮನೆಗೆ ಬಂದಾಗ ಮಾತಾಡಿ. ಓಹೋ, ನನಗೆ ಹೊಡೆಗೆ ಬರ್ತೀಯಾ? ಏನ್ ಮಾಡಿದೆ ನಾನಂತದ್ದು? ಒಂದ್ಸತಿ ಸರಿ ಮಾಡಕ್ಕೆ ಆಗಲ್ಲ. ಜೋರಾಗಿ ಮಾತಾಡೆ, ಗುಣಗ್ಬೇಡ. 3 ಸತಿ ಎಲ್ಲ ಹಾಳು ಮಾಡಿಟ್ಟು ಇಂಥ ಫ್ರೆಂಡ್ಸ್. ನಮ್ಮಮ್ಮ ಹೇಳಿದ್ರು, ನೋಡ್ಕೊಂಡು ಮಾಡ್ಕೊಂಡು ಸ್ನೇಹಿತರನ್ನ ಮಾಡ್ಕೊಳಮ್ಮ, ನೋಡ್ಕೊಂಡು ಮಾಡ್ಕೊಂಡು ಫ್ರೆಂಡ್ಸ್ ಮಾಡ್ಕೊಳಮ್ಮ ಅಂತ. ನಮ್ಮಮ್ಮನ ಮಾತು ಕೇಳಿಲ್ಲ, ಈಗ ಅನ್ಭವಿಸ್ತಾ ಇದ್ದೀನಿ. ಈ ತರ ಎಲ್ಲ ಬೆಡ್ಶೀಟ್ ಗಿಡ್ಶೀಟ್ ಎಲ್ಲ ಹಾಳು ಮಾಡಿಟ್ಟವಳು. ಬಾರಲ್ಲಿ ಆಚೆ ಆಡೋದ ಒಳಗಾಡೋದ? ಆಚೆ ಆಡೋಣ ಗೈಸ್. ನಾವಿವಾಗ ಕಾರ್ಡ್ಸ್ ಆಡ್ತಾ ಇದೀವಿ ಗೈಸ್. ನಿಮ್ಮನ್ನ ತೋರ್ಸಲ್ಲ, ಬನ್ನಿ ಸರ್. ಅಣ್ಣಯ್ಯ ಪ್ಲೀಸ್ ಕಮ್. ಅಣ್ಣಯ್ಯ ಶಾರುಖ್ ಖಾನ್ ಗೈಸ್. ಶೆಟ್ಟಿ ನೋಡಿ, ಫುಲ್ಲು ನೀಟಿಗೆ ಹಿಂಗೆ ಆಯ್ತು. ಇಲ್ವಾ, ಬರೀ ಮೇಲ್ ಮಾತ್ರ ಜೋಡ್ಸೋಳೆ. ಸೊ ನನ್ನಿಂದ ಇಷ್ಟೊಂದೆಲ್ಲ ಮೋಟಿವೇಟ್ ಆಗೋಳೆ ನಮ್ಮ ಶೆಟ್ಟಿ. ಸೊ ಗೈಸ್, ಈ ನನ್ನ ಕ್ಯೂಟಿ ಪೈ ಜೊತೆ ಮಾಡಿದ್ದು, ಅಯ್ಯೋ ಕ್ಲಾರಿಟಿ ಇಲ್ಲ ಇರೆ, ನೀನು ಮುದ್ದಾಗಿ ತೋರ್ಸೋಣ ಅನ್ಕೊತೀನಿ. ಸೊ ಗೈಸ್, ಈ ನನ್ನ ಕ್ಯೂಟಿ ಪೈ ಜೊತೆ ಮಾಡಿದ್ದು ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ವಿಡಿಯೋಗೆ ನೀವೊಂದು ಲೈಕು, ಶೇರು, ಕಮೆಂಟ್, ಲಾಸ್ಟ್ ಬಟ್ ನೋಡಿದೆ ಇಷ್ಟು ಏನು ಮಾಡ್ಬೇಕು ಶೆಟ್ಟಿ? ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆ್ಯಂಡ್ ನಮ್ಮಿಬ್ರು ಬಾಂಡ್ ಥರ ನೀವು ಯಾರಾದರೂ ಫ್ರೆಂಡ್ಸ್ ಇದ್ರೆ ಪ್ಲೀಸ್ ಟ್ಯಾಗ್ ದೇಮ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಅಷ್ಟೇ ಗೈಸ್. ಮತ್ತೆ ಸಿಗುವ. ನೋ ದೃಷ್ಟಿ ಟಚ್ ಮಾಡಿ ಅಷ್ಟೇ.